ಸಾಗರದ 115 ವರ್ಷಗಳ ಇತಿಹಾಸ ಇರತಕ್ಕಂಥ ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಇದೀಗ ಫಲಿತಾಂಶ ಹೊರಬಿದ್ದು 13 ಜನ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಇದರಲ್ಲಿ 2 ಮಹಿಳೆಯರು ಸಹ ಇದ್ದಾರೆ. ಸೋಮವಾರ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಸಂಜೆ ಫಲಿತಾಂಶವನ್ನು ಪ್ರಕಟ ಮಾಡಲಾಗಿದೆ. ನೂತನವಾಗಿ ಆಯ್ಕೆಯಾದರೂ ಸಂಭ್ರಮಾಚರಣೆ ನಡೆಸಿದರು. ನಿನ್ನೆ ಎಲೆಕ್ಷನ್ ಅತಿ ಹೆಚ್ಚು ಪಡೆದ ಕ್ಷೇತ್ರವನ್ನು ಈ ರೀತಿ ಇದೆ. ಸಾಮಾನ್ಯ ಆರ್ ಶ್ರೀನಿವಾಸ್ ಮೇಸ್ತ್ರಿ, ಬಿ ದೇವೇಂದ್ರಪ್ಪ, ಕೃಷ್ಣಮೂರ್ತಿ ಭಂಡಾರಿ, ಗಜಾನನ ಜೋಯಿಸ್, ಶ್ರೀ ಗುರು ಬಿಸ್ಕುರು, ವೈ ಮೋಹನ್, ಆಸ್ಪತ್ರೆ ಮೋಹನ್, ಬಂದೋಳ್ ವಿನಾಯಕರಾವ್, ಪರಿಶಿಷ್ಟ ಜಾತಿ ನಾರಾಯಣ, ಪರಿಶಿಷ್ಟ ಪಂಗಡ ರಮೇಶ್ SM, ಹಿಂದುಳಿದ ಎ ವರ್ಗ ವಿ ಶಂಕರ್ ಮಾಸ್ಟರ್ ಶಂಕರ್, ಹಿಂದುಳಿದ ವರ್ಗ ಬಿ ದಳವಾಯಿ ಜಿ ಬಸಲಿಂಗಪ್ಪ, ಮಹಿಳಾ ಮೀಸಲಲ್ಲಿ ಮಧು ಮಾಲತಿ ಕಲ್ಲಪ್ಪ, ಸರಸ್ವತಿ ನಾಗರಾಜ್. ಎಲ್ಲರಿಗೂ ಧನ್ಯವಾದ. ನನಗೆ ಜವಾಬ್ದಾರಿ ಕೊಟ್ಟರು. ಜೊತೆಗೆ ಶ್ರೀನಿವಾಸ್ ಅಂತ ಹೇಳಿ ಶ್ರೀನಿವಾಸ್ ನಗರಸಭಾ ಸದಸ್ಯರು ನೀವು ಮಾಡಬೇಕು, ಈ ತಂಡ ನಡೆಸಬೇಕು, ಮುನ್ನಡೆಸಬೇಕು ಅಂದರು. ಆ ಪ್ರಕಾರ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಬ್ಯಾಂಕಿನ ನಾನು ಇವತ್ತು ಚುನಾವಣೆಯಲ್ಲಿ 10 ಸೀಟುಗಳನ್ನು ತೆಗೆದುಕೊಳ್ಳುವ ಮೂಲಕ ಬಹುಮತವನ್ನು ನಾವು ಸಾಬೀತುಪಡಿಸಿದ್ದೀವಿ. ಜನರಲ್ಲಿ ಈ ಹಳೆ ಎ ಟೀಮು ಪ್ರಬಲವಾಗಿದೆ. ಇನ್ನೂ ಈ ತಂಡ ಎ ಟೀಮು ಪ್ರಬಲವಾಗಿದೆ. ಇನ್ನು ಯಾರು ಎಷ್ಟೇ ಬಂದರೂ ಕೂಡ ಈ ಸಂದರ್ಭದಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಷೇರುದಾರ ಬಂಧುಗಳಲ್ಲಿ ನಮಗೆ ಹೆಚ್ಚಿನ ಬಹುಮತವನ್ನು ಕೊಟ್ಟು ಈ ತಂಡವನ್ನು ಗೆಲ್ಲಿಸಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಬ್ಯಾಂಕಿನಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಇದೇ ರೀತಿಯಲ್ಲಿ ಹೊಸ ಮುನ್ನುಮಾರ್ತಿಯವರು ಬಂದಿದ್ದಾರೆ ನಮ್ಮ ಜೊತೆಗೆ. ಮತ್ತು ಇನ್ನೂ ಮೋಹನ್ ಅವರು ಬಂದಿದ್ದಾರೆ, ನಮ್ಮ ಆರ್ ಮೋಹನ್ ಅವರು, ಇವನ್ನ ಬಸಲಿಂಗ ದಳವಾಯಿ ಬಸಲಿಂಗ ಬಂದಿದ್ದಾರೆ. ಇವರೆಲ್ಲರನ್ನೂ ನಾವು ಒಂದು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಬ್ಯಾಂಕನ್ನು ಇನ್ನೂ ಹೆಚ್ಚು ಸದೃಢ ಮಾಡೋದ್ರಲ್ಲಿ ನಾವು ಪ್ರಯತ್ನ ಪಡ್ತೀವಿ. ತಮ್ಮಲ್ಲಿ ಭರವಸೆಯನ್ನು ಕೊಡ್ತೀನಿ. ಮಾನ್ಯ ಎಲ್ಲ ಷೇರುದಾರರಲ್ಲೂ ಭರವಸೆಯನ್ನು ಕೊಡ್ತೀನಿ. ಧನ್ಯವಾದಗಳು. ಕಳೆದ ಹಲವಾರು ವರ್ಷಗಳಿಂದ ಬ್ಯಾಂಕಿನ ಉನ್ನತಿಗಾಗಿ ಶ್ರೇಯಸ್ಸಿಗಾಗಿ ನೀವು ವರ್ಷಗಳಿಂದ ಗಣಪತಿ ಬ್ಯಾಂಕಿನ ಸಹಕಾರಿ ವಿಭಾಗದ ಚುನಾವಣೆಯಲ್ಲಿ ನೀವು ಗೆಲ್ತಾ ಬಂದಿದ್ದೀರಿ. ಬ್ಯಾಂಕಿನ ಶ್ರೇಯೋಭಿವೃದ್ಧಿ ಉನ್ನತಿಗಾಗಿ ನೀವು ಶ್ರಮಿಸ್ತಿದ್ದೀರಿ. ಮುಂದೆ ಈ ತಂಡವೇ ಬಹುಮತ ಹೊಂದಿದೆ ಅಂತ ನೀವೇ ಹೇಳಿದ್ದೀರಿ. ಈಗ ನಿಮ್ಮ ಬಿ ಟೀಮ್ನಲ್ಲಿ ಕೆಲವರು ಗೆದ್ದಿದ್ದಾರೆ, ಕೆಲವರು ಪಕ್ಷೇತರವಾಗೂ ಗೆದ್ದಿದ್ದಾರೆ. ಅವರನ್ನು ಹೇಗೆ ವಿಶ್ವಾಸಕ್ಕೆ ತಗೊಳ್ತೀರಿ? ಅವ್ರನ್ನೂ ನಮ್ಮ ಜೊತೆಯಲ್ಲೇ ತೊಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರನ್ನೂ ಕೂಡ ನಾವು ಬೇರೆ ಟೀಮ್ನಲ್ಲಿ ಬಂದಿದ್ದಾರೆ ಅಥವಾ ಹಾಗೆ ಹೀಗೆ ಅಂತ ಇಲ್ಲ. ಇಲ್ಲಿ ಗೆದ್ದು ಬಂದ ಮೇಲೆ ಎಲ್ಲರೂ ಒಂದೇ ಆ ದೃಷ್ಟಿಕೋನ ಇಟ್ಕೊಂಡೇ ನಾವು ಈಗ 1997 ನನಗೆ ಗೊತ್ತಿದ್ದಂಗೆ ಇವ್ರು ಪಕ್ಷೇತರ ಗೆದ್ದು ಬಂದರು, ಗೆಲ್ತಾ ಬಂದರು. ಹಾಗಾಗಿ ಅದೇ ಉದ್ದೇಶ. ಅಲ್ಲಿ ಮತ್ತು ಅವ್ರು ಬೇರೆ ಇದ್ದಾರೆ, ಇವ್ರು ನಿಂತು ಔಟ್ ಸಪ್ರೇಟು ವಿರೋಧ ಪಕ್ಷ ಏನೂ ಇಲ್ಲ. ಇದು ಸಹಕಾರಿ ಸಂಸ್ಥೆ, ರಾಜಕೀಯನೂ ಇಲ್ಲ. ಇಲ್ಲಿ ಜನರಲ್ಲಿ ಒಂದು ಅಭಿಪ್ರಾಯ ಇತ್ತು, ಯಾಕೆ ಹಳಬರನ್ನೇ ಗೆಲ್ಲಿಸಬೇಕು, ಆದರೂ ನೀವು ಗೆದ್ದು ಬಂದಿದ್ದೀರಿ, ಅದು ಬೇರೆ ವಿಚಾರ. ಹಳಬರನ್ನೇ ಔಟ್ ಸಪ್ರೇಟು ವಿರೋಧ ಪಕ್ಷ ಏನೂ ಇಲ್ಲ. ಇಲ್ಲಿ ಇದು ಸಹಕಾರಿ ಸಂಸ್ಥೆ, ರಾಜಕೀಯನೂ ಇಲ್ಲ.